ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಮತ್ತು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಅರಸೀಕೆರೆ. ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು ಕುಸಿಯುತ್ತಿದ್ದು, ಶಿಕ್ಷಕರು ಸಂಸ್ಕಾರಯುತ ಶಿಕ್ಷಣ ನೀಡುವಂತಾಗಬೇಕು. ಸಾರ್ವಜನಿಕರ ಸಹಭಾಗಿತ್ವದಿಂದ ಶಿಕ್ಷಣದ ಪ್ರಗತಿ ಸಾಧ್ಯ ಎಂದು ನಿವೃತ್ತ ಮುಖ್ಯ ಶಿಕ್ಷಕರಾದ ಸಿದ್ದೇಶ್ವರವರು ಹೇಳಿದರು. ಅವರು ನಿನ್ನೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವದ ಅಂಗವಾಗಿ 1982-83 ಹಾಗೂ 1992-93ನೇ ಸಾಲಿನ ಸ್ಥಳೀಯ GVVDS ಪ್ರೌಢಶಾಲೆಯ SSLC ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶಿಕ್ಷಕ ಹಾಗೂ ಸಾರ್ವಜನಿಕರ ಪರಸ್ಪರ ಸಹಭಾಗವಹಿಸುವಿಕೆಯಿಂದ ಶಾಲಾ ಅಭಿವೃದ್ಧಿ ಸಾಧ್ಯ. ಇದು ಶಿಕ್ಷಣದ ಪ್ರಗತಿಗೆ ಸಾಧ್ಯ ಆಗಲಿದೆ. ಶಿಕ್ಷಕರು ಸ್ಥಳೀಯವಾಗಿ ತೋರುವ ಮುತುವರ್ಜಿ ಗೌರವಯುತ ಬದುಕಿಗೆ ಆಸರೆ ಆಗಲಿದೆ ಎಂದು ಆಶಿಸಿದರು. ನಿವೃತ್ತ ಶಿಕ್ಷಕರಾದ SM ಪ್ರಕಾಶ್, ಮಕ್ಕಳ ಬೌದ್ಧಿಕ ಗುಣಗಳನ್ನು ಶಿಕ್ಷಕರು ಪ್ರಚೋದಿಸಿದಾಗ ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ರೂಪುಗೊಳಿಸಲು ಸಾಧ್ಯವಾಗುತ್ತದೆ ಎಂದರು. ಹಳೆಯ ವಿದ್ಯಾರ್ಥಿ ಅರಸೀಕೆರೆಯ N. ಕೊಟ್ರೇಶ್ ಮಾತನಾಡಿ, ವ್ಯಕ್ತಿಯ ಸಾಮಾಜಿಕವಾಗಿ ಅಭಿವೃದ್ಧಿ ಎಂದೇ ಶಿಕ್ಷಕರ ಶ್ರಮ ಅಪಾರವಾಗಿರುತ್ತದೆ. ಶಿಕ್ಷಕರನ್ನು ಗೌರವಿಸುವುದು ವಿದ್ಯಾರ್ಥಿಗಳಿಗೆ ಲಭಿಸುವ ಪುಣ್ಯ. ಶೈಕ್ಷಣಿಕ ಪ್ರಗತಿ ಸಹಕರಿಸಿದವರ ಕುರಿತು ಸ್ಮರಿಸಿದರು. ಪ್ರಾಂಶುಪಾಲರಾದ M. ಸುರೇಶ್ ಮಾತನಾಡಿ, ಅಕ್ಷರ ಕಲಿಸಿದ ಗುರು ನೈಜ ದೈವ ಸ್ವರೂಪಿ. ಅವರಿಗೆ ಸಲ್ಲಿಸುವ ಕೃತಜ್ಞತೆ ಅವಕಾಶ ಜೀವನದ ಅಮೂಲ್ಯ ಕ್ಷಣವಾಗಿದೆ. ಅಂದಿನ ಶಿಕ್ಷಣ ಮೌಲ್ಯಯುತವಾಗಿತ್ತು, ಆದರೆ ಇಂದಿನ ಆಧುನಿಕತೆಯಲ್ಲಿ ಶಿಕ್ಷಣದಲ್ಲಿ ನೈತಿಕತೆ ಮರೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸಿದ ಫಾತಿಮಾ B. ಅವರಿಗೆ ಸನ್ಮಾನಿಸಲಾಯಿತು. ಶತಮಾನದ ಪೂರೈಸಿದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಬಣ್ಣ ಬಳಿಯಲು ಅಕ್ಷರ ಸೀಡ್ಸ್ ಕಂಪನಿಯ ವತಿಯಿಂದ ₹1,00,000 ದೇಣಿಗೆಯನ್ನು N. ಕೊಟ್ರೇಶ್ ರವರು ನೀಡಿದರು. ಇದಕ್ಕೂ ಮೊದಲು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ವಿವಿಧ ವಾದ್ಯಗಳಿಗೆ ಹಳೆಯ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಬಸಪ್ಪ, ಮಂಜುನಾಥ್, ಹಮೀದ್, ಶರಣಪ್ಪ, ವಿಶಾಲಾಕ್ಷಮ್ಮ, ಯಮುನಾ, ಪ್ರಕಾಶ್, ಶಂಕರಮೂರ್ತಿ, KM. ಕೊಟ್ರಯ್ಯ, S. ಮಂಜುನಾಥ್, ಶಿವಾನಂದಯ್ಯ, ಹಳೆಯ ವಿದ್ಯಾರ್ಥಿಯಾದ ದುರ್ಗೇಶ್, ಗುಡಿಹಳ್ಳಿ ಹಾಲೇಶ್, ಶಿವಣ್ಣ ಮೊದಲಾದವರು ಭಾಗವಹಿಸಿದ್ದರು. ನಮಸ್ಕಾರ. ವರದಿ ಗುಡಿಹಳ್ಳಿ ಹಾಲೇಶ್. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.